ನವೆಂಬರ್ 29ಕ್ಕೋ 30ಕ್ಕೋ ಡಿಸೈಡ್ ಆಗಬಹುದಂತೆ. ಅಂದರೆ ಒಂದು ಕಡೆ ಬೆಳಗಾವಿ ಅಧಿವೇಶನ ಡಿಸೆಂಬರ್ ಮೊದಲ ವಾರ ಮುಗಿಯುವ ವೇಳೆಗೆ ಶುರುವಾಗುತ್ತೆ. ಅಷ್ಟು ಒಳಗೆ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಅದು 2.5 ವರ್ಷ ಕಥೆ ಅಂತ ಆದರೂ ಇಟ್ಕೊಳ್ಳಿ, ಅಥವಾ ಅಧಿವೇಶನದಲ್ಲಿ ಬಿ ಜೆ ಪಿಯವರು ಸುಮ್ಮನೆ ಇರಲ್ಲ, ಬೇರೆಯವರು ಸುಮ್ಮನೆ ಇರಲ್ಲ, ಕೇಳ್ತಾರೆ ಅಧಿವೇಶನದಲ್ಲಿ. ಸೊ ಹಾಗಿದ್ದಾಗ ಅಷ್ಟು ಒಳಗಡೆ ಸಂಭವನೀಯ ಮುಜುಗರದಿಂದ ಕಾಂಗ್ರೆಸ್ ಪಕ್ಷವನ್ನು ಪಾರು ಮಾಡಬೇಕು ಅಂತ ಹೇಳಿದ್ರೆ ಇವರು ನವೆಂಬರ್ 29ಕ್ಕೆ ಡಿಸೈಡ್ ಮಾಡ್ತಾರಾ, ನಾಳೆ ಡಿಸೈಡ್ ಮಾಡ್ತಾರಾ, 30ಕ್ಕೆ ಡಿಸೈಡ್ ಮಾಡ್ತಾರಾ, ಬೇರೆ ವಿಚಾರ. ಅಷ್ಟು ಒಳಗಡೆ ಮುಗಿಸ್ಬೇಕು ಅಂಥೇಳಿ ಹೈಕಮಾಂಡ್ನ ಇರಾದೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಈ ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಒಂದು ತಂತ್ರವನ್ನೆಲ್ಲಿ ಬಳಸ್ತಾ ಇದ್ದಾರೆ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ. ಜೊತೆಗೆ ಯಾರು ಸಿದ್ದರಾಮಯ್ಯನವರ ಪಡೆ, ಸಿದ್ದರಾಮಯ್ಯನವರ ಕೂಟ ಅಂತ ಕರಿತಾ ಇದ್ದಾರೋ ಅವ್ರ ಕಡೆಯವ್ರಿಗೆ ಗಾಳ ಹಾಕಿಬಿಟ್ರೆ, ಅವ್ರ ಕಡೆಯವ್ರ ಜೊತೆನೇ ಚೆನ್ನಾಗಿದ್ದುಬಿಟ್ರೆ, ನನಗೆ ಯಾರು ಅಪೋಸ್ ಮಾಡ್ತಾ ಇದ್ದಾರೋ ಅವ್ರಿಗೆ ಯಾರು ಅಪೋಸ್ ಮಾಡ್ತಾ ಇದ್ದಾರೋ ಅವ್ರ ಜೊತೆನೂ ಚೆನ್ನಾಗಿದ್ದುಬಿಟ್ರೆ ನನಗೆ ನಂಬರ್ಗಳು ಜಾಸ್ತಿ ಆಗಬಹುದೇನೋ ಅಂತ ಅವ್ರದ್ದು ಒಂದು ಕಡೆ ಅವ್ರದ್ದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಗಳಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಪ್ತರ ಜೊತೆಗೂ DCM ಸೀಕ್ರೆಟ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷದ ಹಂಬಲ ಇದೆಯಪ್ಪ ಅವ್ರಿಗೆ, ಆಯಿತು. ಫ್ಯೂಚರ್ ಯಾರ್ರೀ ಕಾಂಗ್ರೆಸ್ ಪಕ್ಷಕ್ಕೆ? ಆಯ್ತಪ್ಪ, ಸಿದ್ದರಾಮಯ್ಯ ಲಾಸ್ಟ್ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ, ಈ ಅವಧಿ ಮುಗಿಯುತ್ತೆ, ಆಮೇಲೆ ಯಾರು? ಆಮೇಲೆ ನನ್ನ ಹತ್ರಕ್ಕೆ ಬರಬೇಕಲ್ಲ ನೀವೆಲ್ಲರೂ ಅಂತಾನೋ. 2.5 ವರ್ಷಗಳಲ್ಲಿ ಅಕಸ್ಮಾತ್ ನಾನು CM ಆದರೆ ನಿಮ್ಮನ್ನು ಈ ಥರ ನೋಡ್ಕೊಳ್ತೀನಿ, ಆ ಥರ ನೋಡ್ಕೊಳ್ತೀನಿ ಅಂತ ಏನೋ ಒಂದು ಇರಬೇಕಲ್ಲ. ಜೇನುಗೂಡು ಅನ್ನೋ ಒಂದು ವಿಚಾರದಲ್ಲಿ ಜೇನುತುಪ್ಪ ಸಿಗಲೇಬೇಕಲ್ಲ ಇವರೆಲ್ಲರಿಗೂ ಕೂಡ. ಸಿಗದೇ ಇದ್ದರೆ ಯಾರು ಸಪೋರ್ಟ್ ಮಾಡಲ್ವಲ್ಲ ಅಂತ ಒಂದು ಪ್ರಶ್ನೆ ಅಲ್ಲಿದೆ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಆಸೆಗೆ, ಕನಸಿಗೆ, ಹಂಬಲಕ್ಕೆ, ತಂತ್ರಕ್ಕೆ ಎಸ್ ಅಂತ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದರ ನಡುವೆ ಯಾವ್ಯಾವ ನಾಯಕರು ಇದೇ ಈ ಪವರ್ ಶೇರಿಂಗ್ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ ನೋಡಿ. ವರ್ಷಕ್ಕೆ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ದೆಲ್ಲರೂ ಕೂಡ ಅವರವ್ರ ಅಭಿಪ್ರಾಯಗಳನ್ನ ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದೇನ್ ಬಿಟ್ರೆ ಬೇರೆ ವಿಶೇಷ ಏನಿಲ್ಲ. ಅದು ಸಹಜವಾಗಿ ಶ್ರಮ ಪಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಆತರ ಏನಿಲ್ಲ. ಆತರ 2.5 ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನಿಲ್ಲ. 2.5 ಈಗ ಏನ್ ವಿಷಯದ ಬಗ್ಗೆ ಹೇಳ್ಬೇಕು ಹೇಳ್ರಪ್ಪ. ಏನ್ ಹಾಟ್ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂತ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡ್ಬೇಕು? ಅಲ್ಲಲ್ಲ, ಅವರು ನೋಡಿ ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ಯಾರನ್ನ ಕೇಳಿದಾರ? ಯಾರು ಕೇಳಿದ್ರೆ ಹೇಳಿ. ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮ್ಗೆ 30 ತಿಂಗಳು ಇನ್ನು ನಮ್ಮ ಪಾರ್ಟಿ ಹಂತಲ್ಲಿ ಚರ್ಚೆ ಇಲ್ಲ. ಯಾವುದೋ ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದೇ ಇಲ್ಲ, ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಟೈಮ್ ತಗೋತೀನಿ, ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ. ಸೊ ಅವ್ನು ಭೇಟಿಯಾಗಲಿಕ್ಕೆ ಏನು ಸಮಸ್ಯೆ ಇಲ್ಲ, ಭೇಟಿಯಾಗ್ತೀವಿ, ಅವ್ರ ಅಭಿಪ್ರಾಯ ತೊಗೊಳ್ತೀವಿ, ನಮ್ಮ ಅಭಿಪ್ರಾಯ ಅವರ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅದು ಪಾರ್ಟಿ ಕೆಲಸ. ಅದನ್ನ ಅವ್ರು ನೋಡೋದು ವಿರೋಧ ಇದೆಯಾ, ಪರವಾಗಿದೆಯಾ. ಸಿದ್ದರಾಮಯ್ಯನವ್ರು ಇರ್ಬೇಕು ಅನ್ನೋರು ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ದಲಿತ CM ಪರಮೇಶ್ವರ್ ಆಗ್ಲಿ ಅನ್ನೋನು. ಪಕ್ಷದ ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅಂತ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದ್ದಾದಂಥ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರು. ಕುರ್ಚಿ ಫೈಟ್ ಏನಿಲ್ಲ, ಕುರ್ಚಿ ಫೈಟ್ ಮಾಧ್ಯಮದಲ್ಲಿದೆ. ಅದೇನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗು ಸಹ ಎಲ್ಲರೂ ಸಹ ಕಾಯ್ಬೇಕಾಗುತ್ತೆ. ನಾನು ಸಮಯ ಕೇಳಿರೋದು ಯಾವ ವಿಚಾರ, ಅವ್ರು ಸಮಯ ಕೇಳಿರೋದು ಯಾವ ವಿಚಾರ, ಬಹಳ ನಮ್ಮ ವಿಚಾರಗಳು ಅಲ್ಲಿ. ನಾನೊಬ್ಬ ವರ್ಕಿಂಗ್ ಕಮಿಟಿ ಸದಸ್ಯ, ಹರಿಯಾಣದ ಉಸ್ತುವಾರಿ. ಇದ್ರ ಬಗ್ಗೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಡಾಕ್ಟರ್ ಕೇಶವ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಕೇಶವ್ ಅವರು ನಿಮಗೆ ಡಿಬೇಟ್ಗೆ. ಯದುಕುಮಾರ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಯದುಕುಮಾರ್ ನಿಮಗೆ ಡಿಬೇಟ್ಗೆ. ಒಂದು ಕಡೆ CK ಮಹೇಂದ್ರ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ CK ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಈಗ ಇಲ್ಲಿ ಯದು ಅವರೇ, ನಾನು ನಿಮ್ಮನ್ನು ಕೇಳೋದಾದರೆ, ರಾಜ್ಯಕ್ಕೆ ಒಂದು ಹೊಸ ರೂಪ ಕೊಡಬೇಕು, ನಾವು ಒಂದು ನ್ಯೂ ಸ್ಟೇಟನ್ನು ನಾವು ನೋಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋ ಅಂಥ ವಿಷಯ ಬಿಟ್ಟರೆ
2.5 ವರ್ಷಗಳನ್ನು ರಾಜ್ಯಕ್ಕೆ ಹೊಸ ರೂಪ ಕೊಡುವ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಈ ಥರದ್ದೆಲ್ಲ ಏನೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ನೀವುಗಳು ಏನೋ 2.5 ವರ್ಷ ಅಂತೆ 30 ತಿಂಗಳಂತೆ ಅಂತ ನೀವು ಎಲ್ಲ ಮಾತಾಡ್ತಾ ಇದ್ದೀರಿ, ರಾಜ್ಯ ಅರಾಜಕತೆ ತುಂಬಿ ತುಡುಕ್ತಾ ಇದೆ ಅಂತ ನಿಮ್ಮ ವಾದ ಇದೆ. ಅವರು ಈ ಟೋನಲ್ಲಿ ಅವರು ಮಾತಾಡ್ತಾ ಇದ್ದಾರಪ್ಪ. ಈಗ ಯಾವ ಹೊಸ ರೂಪ ಕೊಡ್ತಾರೆ ಸರ್ ಅದಲ್ಲಿ? ಈಗಾಗಲೇ ಕರ್ನಾಟಕ ರಾಷ್ಟ್ರದಲ್ಲಿ ಸಂಪದ್ಭರಿತ ರಾಜ್ಯ ಮತ್ತೆ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಅಂತಾನು ಇದೆ ಅಂತದ್ದು. ಇವ್ರು ಯಾವ ಹೊಸ ರೂಪ ಕೊಡ್ತಾರೆ ಅಂತದಲ್ಲಿ? ಹೊಸ ರೂಪ ಕೊಡುವಂಥದ್ದು ಅವರವರ ಖಜಾನೆಗಳಿಗೂ ಹೊಸ ರೂಪ ಕೊಡ್ತಾರೆ ಹೊರತು ಸರ್ ಇವಾಗ ಅವರೇ ಹೇಳಿದ್ರು, ಒಂದು ಮಾತು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು, 5-6 ಜನರ ಜೊತೆಗಿನ ವ್ಯಾಪಾರ ಅಂತ ಅಂದ್ಬಿಟ್ಟು. ಏನ್ ವ್ಯಾಪಾರ ಸರ್? ರಾಜ್ಯವನ್ನು ಆಡಳಿತ ನಡೆಸುವುದಕ್ಕೆ ವ್ಯಾಪಾರನ ಅದು? ಬಿಜೆಪಿ ಈ ಸರ್ಕಾರ ಬಂದಾಗಲೇ ಒಂದ್ಸತಿ ಹೇಳಿದಂಥದ್ದು ಕರ್ನಾಟಕವನ್ನ ಇಂದು ATM ಸರ್ಕಾರ ಹತ್ರ ಮಾಡ್ಕೊಂಡ್ಬಿಡ್ತಾರಂತ. ಇದನ್ನ 2.5 ವರ್ಷದಿಂದ ಆಗಿದ್ದು ಅದೇನೇನೆ. ನಾವು ಇದನ್ನ ಈ ವ್ಯಾಪಾರ ಅಂತ ಯಾವ ತರ ಹೇಳ್ತಾರೆ ಸರ್ ಇದರಲ್ಲಿ? ಅಂದ್ರೆ ಅವರ ಒಂದು ದೃಷ್ಟಿಕೋನ ರಾಜ್ಯವನ್ನು ವ್ಯಾಪಾರದ ದೃಷ್ಟಿಕೋನದಲ್ಲಿ ನೋಡೋ ತರದ್ ಆಗ್ಬಿಡೈತೆ ಅದರಲ್ಲಿ. ಸೊ ಹೈಕಮಾಂಡ್ಗೆ ಎಷ್ಟು ಕಪ್ಪು ಕಾಣಿಕೆಗಳು ಕೊಡ್ತಾರೆ, ಇಲ್ಲ ಇವ್ರು ಎಷ್ಟು ತಗೊಂತಾರೆ ಅನ್ನೋದಕ್ಕೆ ಇದಾಗುತ್ತೆ. ನಾವ್ ಹೇಳಿದಾಗ RTGS ಮಾಡ್ಬಿಡ್ತಾ ಇದ್ರ ನೀವು ಗೌರ್ಮೆಂಟ್ ಇವ್ರು ATM ಆದ್ರೆ ನೀವು RTGS ಮಾಡ್ಬಿಡ್ತಾ ಇದ್ರಿ, DD ಕೊಟ್ಬಿಡ್ತಾ ಇದ್ರಿ ನೀವು ಚೆಕ್. ಜನ ನೋಡಿದ್ದಾರೆ ಸರ್, ಜನ ಕೇಂದ್ರದಲ್ಲಿ ಅದಕ್ಕೆ ನಮ್ಗೆ 3 ಬಾರಿ ಕೊಟ್ಟಿದ್ದಾರೆ, 3ನೇ ಸತಿ ಅವಕಾಶ ಕೊಟ್ಟಿದ್ದಾರೆ. ಸ್ಟೇಟ್ ಗಳಲ್ಲಿ ಇದ್ದಾಗ್ರಿ ಅವಾಗ ನೀವು ಕಡಿಮೆ ಸೆಂಟ್ರಲ್ ಇರ್ಲಿಲ್ವಲ್ಲ, ಅವಾಗೆಲ್ಲ ಇಲ್ಲಿಂದ RTGS ಆಗ್ಬಿಡ್ತಿತ್ತಾ ಇಲ್ಲ ಅದು ಕುತ್ರ ರೀಸೆಂಟ್ ಆಗಿ ಮಹಾರಾಷ್ಟ್ರದಲ್ಲಿ ಕೊಟ್ರು, ಹರಿಯಾಣದಲ್ಲೂ ಕೊಟ್ರು, ಬಿಹಾರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಅದು ಉತ್ತರ ಕೇಂದ್ರಕ್ಕೆ ಹೈಕಮಾಂಡ್ಗೆ ದುಡ್ಡಿಲ್ಲ ಅಂದ್ರೆ ರಾಜ್ಯಗಳು ಸಪ್ಲೈ ಮಾಡ್ತಿದ್ವಾ? ಸಿಂಪಲ್ ಕ್ವಶನ್. ಸಿಂಪಲ್ ಸರ್. ನಾನು ಹೇಳ್ತಾ ಇದ್ದಂತದ್ದು ಇವ್ರ, ಯಾಕಂದ್ರೆ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಸುಣ್ಣ ಆಗಿರ್ಬೇಕಾದಾಗ ಎಲ್ಲೋ ಬೆಳಕು ಕಾಣ್ತಾ ಇದ್ದದ್ದು ಕರ್ನಾಟಕದಲ್ಲಿ. ಕರ್ನಾಟಕನ ATM ಸರ್ಕಾರ ತರ ಮಾಡ್ತಾ ಇದೆ ಅಂತ ನಾ ಹೇಳಿದಂತದ್ದು ಸರ್. ನಾವು ಹೇಳದ್ದು ಸಿಂಪಲ್ ಆಗಿ ಸರ್, ನಿಮ್ಮ ಕುರ್ಚಿ ಕಿತ್ತಾಟ ಯಾವಾಗ ಮುಗಿಯುತ್ತೆ? ಕರ್ನಾಟಕದ ಕನ್ನಡಿಗರ ಸಮಸ್ಯೆಗೆ ಯಾವಾಗ ಸ್ಪಂದಿಸ್ತೀರಾ? ನಮ್ ಸ್ಟ್ರೈಟ್ ಪ್ರಶ್ನೆ ಸರ್ ಅದಲ್ಲಿ. ನಾವು ಅಭಿವೃದ್ಧಿ ಪಡುವಾಗ ಮಾತಾಡಿದ್ರೆ ನೀವು ಏನ್ ಬರೀ ರಾಜಕೀಯದ ಬಿಟ್ಬಿಟ್ಟು ಬರೀ ಅದೇ ಅಭಿವೃದ್ಧಿ ಕಡೆ ಹೋಗ್ಬಿಡ್ತೀರಾ ಅಂತ ಹೇಳ್ತೀರಾ. ನಾವು ರಾಜಕೀಯದ ಮಾತಾಡಕ್ ಹೋದಾಗ ನಿಮ್ದೇನಾದ್ರೆ ಲೆಕ್ಕಾಚಾರ ಅಂತ ಕೇಳ್ತೀರಾ. ಸೊ ನಾವು ಅದಕ್ಕೆ ಹೇಳ್ತಾ ಇದೀವಿ, ನಿಮ್ ಕಿತ್ತಾಟ ಮುಗಿಲಿ, ಕನ್ನಡಿಗರ ಸಮಸ್ಯೆ ಬಗ್ಗೆ ಪರಿಹಾರಕ್ಕೆ ಇದ್ ಮಾಡ್ಲಿ ಅಂತ ನಾವು ಕೇಳ್ಕೊಂತಾ ಇದೀವಿ ಪಾಪ ಅವ್ರಕ್ಕಿನ್ನ. ಯಾಕಂದ್ರೆ ಅವರು ಪಾಪ ಯಾರು ಬರೋದು ಇಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕೆ. ಏನ್ ಮಾಡೋದು